ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ಎಕ್ಸ್ಪೈರಿನೂ ಇರಲಿಲ್ಲ, ಆದರೆ ನಾಳೆ ವೆರಿ ಇಂಪಾರ್ಟೆಂಟ್. ಗುರುವಾರ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡರದ್ದು ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ, ವರ್ಷದ ಎಕ್ಸ್ಪೈರಿ. 2023 ಇದೇ ಕೊನೆ ಎಕ್ಸ್ಪೈರಿ ಅಲ್ವಾ. ಸೊ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ನಾಳೆ ಯಾವ ರೀತಿ ಇರ್ಬೋದು ಟ್ರೇಡ್ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇವತ್ತು ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ಮಾತಾಡ್ತಾ ಹೋಗೋಣ. ಇವತ್ತು ಸಿಮೆಂಟ್ ಸೆಕ್ಟರ್ ಇಸ್ ದ ಸೆಕ್ಟರ್ ಆಫ್ ದ ಡೇ. ಯಾವುದೋ ಒಂದು ಬ್ರೋಕರೇಜ್ ಏಜೆನ್ಸಿ ಬಂದ್ಬಿಟ್ಟು ಸಿಮೆಂಟ್ ಸೆಕ್ಟರ್ಗೆ ನ್ಯೂಟ್ರಲಿಂದ ಬೈ ಅಂತ ಹೇಳ್ಬಿಟ್ಟಿದ್ದಾರಂತೆ. ಇರೋ ಬರೋ ಸಿಮೆಂಟ್ ಸ್ಟಾಕ್ಸ್ ಎಲ್ಲ ಸಿಕ್ಕಾಬಟ್ಟೆ ಮೇಲೋಗಿದೆ. ಸೊ ಅಲ್ಟ್ರಾಟೆಕ್ ಸಿಮೆಂಟ್ಸು ಇವತ್ತು ಟಾಪ್ ಗೇನರ್ ಆಗಿದೆ. ನಿಫ್ಟಿ 50ನಲ್ಲಿ 4.17% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂತ ಇವತ್ತು ನೋಡೋದಾದ್ರೆ NTPC ಅಂತ ಕಾಣಿಸುತ್ತೆ. 1.15% ಇವತ್ತು ಕರೆಕ್ಷನ್ ಬರೋದ್ರ ಮೂಲಕ NTPC ಇವತ್ತಿನ ಟಾಪ್ ಲೂಸರ್ ಆಗಿದೆ. ಮಾತಾಡ್ತಾ ಹೋಗೋಣ. ಇವತ್ತು ಬೇರೆ ಸ್ಟಾಕ್ಗಳಲ್ಲಿ HDFC ಬ್ಯಾಂಕ್ ತುಂಬ ಪಾಸಿಟಿವ್ ಆಗಿತ್ತು, ಅದು ಸಹಾಯ ಕೂಡ ಆಯಿತು. 1700 ಲೆವೆಲ್ನ ದಾಟ್ಬಿಟ್ಟಿದೆ ನೋಡಿ HDFC ಬ್ಯಾಂಕು. ಟಾಟಾ ಮೋಟರ್ಸ್ಗೆ ಮತ್ತೆ ಒಂದು ಡೀಲ್ ಬಂದಿದೆ ಅಂತ ಕೇಳ್ಪಟ್ಟೆ, ಅದು ಮೇಲ್ಗಡೆ ಹೋಗ್ತಾ ಇದೆ. ನ್ಯೂಸ್ಗಳು ಬೇಕಾದಷ್ಟು ಮಾತಾಡೋದಕ್ಕೆ. ಇನ್ಫೋಸಿಸ್ ಆಲ್ಮೋಸ್ಟ್ ರಿಕವರ್ ಆಯಿತು. ಏನು ಫಾಲ್ ಆಗಿತ್ತು ಅದನ್ನು ಬಜಾಜ್ ಫೈನಾನ್ಸಲ್ಲಿ ರಿಕವರ್ ಬಂದಿದೆ. ಯಾಕೆಂದರೆ RBI ಇಂದ ಏನೋ ಎಕ್ಸ್ಟ್ರಾ ಟೈಮ್ ಕೇಳಿದ್ರಂತೆ. ಈ ಕ್ರೆಡಿಟ್ ಕಾರ್ಡ್ ಎಲ್ಲ ನೆನ್ನೆ ಒಂದು ನ್ಯೂಸ್ ಬಂದಿತ್ತಲ್ಲ, ಅದು ಸರಿ ಮಾಡ್ಕೊಳಕ್ಕೆ 1 ವರ್ಷ ಟೈಮ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ಮತ್ತೆ ಬ್ರೋಕರೇಜ್ ಏಜೆನ್ಸಿಗಳು, ಅರ್ಧ ಏಜೆನ್ಸಿಗಳು ಇನ್ನೂ ನಾವು ಬೈ ಸೆಂಟಿಮೆಂಟ್ ಅಂತ ಅನ್ಕೊಂಡಿದ್ದೀವಿ, ಇನ್ನು ಅರ್ಧ ಏಜೆನ್ಸಿಗಳು ಏನು ಚೇಂಜ್ ಆಗಲ್ಲ, ಇದರಿಂದ ಇನ್ನೂ ನೆಗೆಟಿವ್ ಆಗಿ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಒಂದಿಷ್ಟು ನ್ಯೂಸ್ಗಳು ಹೇಳ್ಬಿಟ್ಟಿದ್ದೀನಿ. ಈಗ ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಟ್ರೇಡ್, ಯಾರು ಮಾಡಿದ್ರು ಗೊತ್ತಿಲ್ಲ. ಇವತ್ತು ನೋಡಿ, ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಟ್ರೇಡ್ ತೊಗೊಂಡೆ ಬಿಟ್ಟರೆ ನಿಫ್ಟಿನಲ್ಲಿ ಟ್ರೇಡೇ ಮಾಡಿಲ್ಲ. ಆದರೆ ನಿಫ್ಟಿನಲ್ಲಿ ಎಂಥ ಟ್ರೇಡ್ ಇತ್ತು ಇವತ್ತು. 21,480 ಬಂದು ಏನು ಪಾಸ್ ಮಾಡಿತ್ತು, ಅದಾದಮೇಲೆ ಇವತ್ತು ನೋಡಿ ಆಲ್ಮೋಸ್ಟ್ ಒಂದು 500 650 ಅಂದರೆ 150 ಪಾಯಿಂಟ್ಸ್ಗಳ ಟ್ರೇಡ್ ಇತ್ತು. ಆದರೆ ಎಲ್ಲ ಬಂದಿರೋದು ಮೋಸ್ಟ್ ಇಂಪಾರ್ಟೆಂಟ್ಲಿ 3 ಗಂಟೆ ಟೈಮಲ್ಲಿ. ಸೊ 3 ಗಂಟೆ ಟೈಮಲ್ಲಿ ಅಗ್ರೆಸಿವ್ ಆಗಿ ಒಂದು ಬೈಯಿಂಗ್ ಪೊಸಿಷನ್ ಆಗಿದೆ. ಏನು ನ್ಯೂಸು ಏನು ಕತೆ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನೆ ಇನ್ಫ್ಲೇಷನ್ ಡೇಟಾ US ಇಂದು ಸ್ವಲ್ಪ ಕಮ್ಮಿ ಆಗಿದೆ, ಅಂದರೆ ಇನ್ಫ್ಲೇಷನ್ ಹತೋಟಿಗೆ ಬಂದಿದೆ ಅಂತ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಪಾಸಿಟಿವ್ ಆಗಿತ್ತು ಅಂತ ಕೇಳ್ಪಟ್ಟೆ, ಬಟ್ ಗೊತ್ತಿಲ್ಲ. ಇಲ್ಲಿ ನೀವು ನೋಡೋದಾದ್ರೆ ವಿ ಶೇಪ್ ರಿಕವರಿ ಅಂದರೆ ನಾನು ನೆನ್ನೆ ಏನು ಹೇಳೋಗಿದೆ, ಹಾಯಾಗಿ ಎಲ್ಲಿ ತನಕ ಕೂತಿರ್ಬೋದು 21,600 ಬಿಟ್ಟು ಮೇಲ್ಗಡೆ ಹೋಗೋ ತನಕ, ಅಥವಾ ಕೆಳಗಡೆ 21,000 ಬಿಟ್ಟು ಕೆಳಗಡೆ ಹೋಗೋ ತನಕ ನಾವು ಹಾಯಾಗಿ ಕೂತಿರ್ಬೋದು ಅಂದಿದ್ದೆ. ಇವತ್ತು 21,600 ಮೇಲ್ಗಡೆ ಹೋಗಿದೆ. ಈಗ ಹಾಯಾಗಿ ಕೂತಿರೋರೆಲ್ಲ ಪೊಸಿಷನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ಇದಕ್ಕೆ ನಾಳೆ ಖಂಡಿತ ಒಂದು ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಬಟ್ 150 ಪಾಯಿಂಟ್ಸ್ ಮೂವ್ ಎಕ್ಸ್ಪೈರಿ ಹಿಂದಿನ ದಿನನೇ ಬಂದಿರೋದ್ರಿಂದ ನಾಳೆ ಇನ್ನೂ ಒಂದು ಸಾಧ್ಯತೆ ಇರುತ್ತೆ. ಈ 21,500 ಇವತ್ತೇನು ಒಂದು 21,700 ತನಕ ಟೈಮ್ ಮಾಡಿತ್ತಲ್ಲ, ಇದು ಒಳಗಡೆ ಮುಗಿಸೋಕ್ಕೂ ಸಾಧ್ಯತೆ ಇರುತ್ತೆ. ಇವಾಗ ತುಂಬ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದು ಬೇಡಪ್ಪ, 2023 ಮುಗಿತಾ ಇದೆ, ತಣ್ಣು ಮುಗಿಸ್ಕೋಣ ಅಂದರೆ ಈ ರೀತಿಯೂ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಎಲ್ಲಿ ತನಕ ವೀಕ್ ಇಲ್ಲ ಅಂದರೆ, ಎಲ್ಲಿ ತನಕ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಲ್ವೋ ಅಲ್ಲಿ ತನಕ ವೀಕ್ ಇಲ್ಲ. ನೆನ್ನೆ ನೋಡಿ ಒಂದು ಒಳ್ಳೆ ಪಿಕ್ಚರ್ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ ಮಾಡಿತ್ತು. ಸೊ ಇಲ್ಲಿಂದ ಏನಾದರೂ ರಿವರ್ಸಲ್ ಬರೋದಾಗಿದ್ರೆ ಸಾಧ್ಯತೆ ಇದೆ ಅಂತ ಹೇಳಿದೆ ನಿಮಗೆ. ಗ್ಯಾಪ್ ಡೌನ್ ಓಪನಿಂಗ್ ಆದರೆ 21,320 ಇಟ್ಕೊಂಡಿರಿ ಅಂತ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಏನು ಮಾತಾಡ್ಕೊಂಡಿದ್ವಿ, 21,550 600 ಅಲ್ಲೇ ಇದೆ ಮೇಲ್ಗಡೆ ರೆಸಿಸ್ಟೆನ್ಸು. ಹಾಗಾಗಿ ಇವತ್ತು ಟ್ರೇಡ್ ಮಾಡೋಕ್ಕೆ ಹೋಗಲೇ ಇಲ್ಲ ಯಾವುದರಲ್ಲಿ, ನಿಫ್ಟಿನಲ್ಲಿ. ಮೋರ್ ಓವರ್ ಆ ಟೈಮಲ್ಲಿ ಬ್ಯಾಂಕ್ ನಿಫ್ಟಿ ಇನ್ನೂ ವೀಕ್ ಆಗಿತ್ತು. ನಿಫ್ಟಿ ಆದರೆ ಆಲ್ ಟೈಮ್ ಹೈ ಬಂದಿದೆ, ಬಟ್ ಬ್ಯಾಂಕ್ ನಿಫ್ಟಿಗೆ 48,200 ಇನ್ನೂ ಮೇಲ್ಗಡೆ ಇತ್ತು. ಹಾಗಾಗಿ ಆ ರಿಸ್ಕ್ನ ತೊಗೊಂಡಿರಲಿಲ್ಲ. ಬಟ್ ಆಮೇಲೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಟ್ರೇಡ್ ಇತ್ತು, ಅದನ್ನ ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ಸೊ ಈಗ ನಾಳೆಗೆ ಇದೇ ಲೆವೆಲ್ಲು 21,700 ಕೆಳಗಡೆ 21,500 ಈ ಝೋನ್ ಒಳಗಡೆ ಮುಗಿಸ್ತಾರೆ ಏನು ಅಂತ ನೋಡ್ತಾ ಹೋಗೋಣ. ಮೇಲ್ಗಡೆ ಹೋದ್ರೂ ತುಂಬ ಹುಷಾರಾಗಿರಿ. ಮತ್ತೆ ಹೇಳ್ತಾ ಇದ್ದೀನಿ, ಮಂತ್ಲಿ ಎಕ್ಸ್ಪೈರಿ ತುಂಬ ಈಸಿ ಅಂತ ಯಾವಾಗ ಅನ್ಸುತ್ತೋ ಆವಾಗಲೇ ಏನೋ ಒಂದು ಎಡವಟ್ಟಾಗುತ್ತೆ ಮಾರ್ಕೆಟಲ್ಲಿ. ಹಾಗಾಗಿ ಆ ರೀತಿ ಮಾಡ್ಕೊಳ್ಳೋಂಥದ್ದು ಬೇಡ. ನಾಳೆ ಆರಾಮಾಗಿ ನೋಡಿ ಮಾರ್ಕೆಟ್ ಏನಾಗುತ್ತೆ ಅಂತ. ಯಾಕಂದರೆ ವೆರಿ ಇಂಟ್ರೆಸ್ಟಿಂಗ್, 2023ಕ್ಕೆ ಒಂದು ಎಂಡಿಂಗ್ ಕೊಡುವಂಥ ಎಕ್ಸ್ಪೈರಿ ನಾಳೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಇವತ್ತು 48,000 ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇದೇ ಝೋನಿಂದ ಏನಾದರೂ ಓಪನ್ ಆಗಿ ಮೇಲ್ಗಡೆ ಹೋದರೆ, ಅದೇ ರೀತಿ ಕೆಳಗಡೆ ಬರೋದಾದ್ರೆ 47,500 ಬರುತ್ತೆ ಅಂದಿದ್ವಿ. ಇವತ್ತು ನೋಡಿ ಕ್ಲಿಯರ್ನಾಗಿ 48,000 ತನಕ ಬಂತು. 48,000ದಿಂದ ಒಳ್ಳೆ ಇಲ್ಲಿ ಈ ಮೂಮೆಂಟ್ ಆಯ್ತಲ್ಲ, ಇಲ್ಲಿ ಒಂದು ಬೈಯಿಂಗ್ ಪೊಸಿಷನ್ನ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಇಲ್ಲಿ ಒಂದು ಕ್ವಿಕ್ಕಾಗಿ ಒಂದು 15 ಮಿನಿಟ್ಸಲ್ಲಿ ಮೂವ್ಮೆಂಟ್ ಆಗೋಯಿತು. ಅದಾದಮೇಲೆ ವಾಪಸ್ ಅದೇ ಥರ ರಿಜೆಕ್ಷನ್ ಬರ್ತಾ ಹೋಯಿತು. ಯಾಕೆಂದರೆ ಈಸಿಯಾಗಿ ನೋಡಿ ಒಂದ್ಸಲ ಆಗಿರೋ ರೆಸಿಸ್ಟೆನ್ಸ್ನ ಬಿಟ್ಟು ಹೋಗೋದಿಲ್ಲ, ಅಲ್ಲಿ ಅಟೆಂಡ್ ಮಾಡಿ ಬೀಳಿಸಿದ್ರು. ಆದರೆ ಮತ್ತೆ ಇನ್ನೊಂದು ಸಲ ಬೈಯರ್ಸು ಅಲ್ಟಿಮೇಟ್ ಆಗಿ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಇಲ್ಲಿ ನೀವು ನೋಡ್ತಾ ಬರೋದಾದರೆ 15 ಮಿನಿಟ್ಸಲ್ಲಿದೆ. ಇದರಲ್ಲಿ ಒಂದು 3 ದಿನದಿಂದ ಅಥವಾ ನೀವು ಒಂದು ಡೈಲಿ ಕ್ಯಾಂಡಲಲ್ಲಿ ಅಂತ ನೀವು ನೋಡ್ತಾ ಬರೋದಾದ್ರೂ ಡೈಲಿ ಕ್ಯಾಂಡಲ್ಗಿಂತ 15 ಮಿನಿಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಒಂದು ಹೈ ಮಾಡೋಕ್ಕೆ ಬರ್ತಾ ಇತ್ತು, 48,000 ಮೇಲ್ಗಡೆ ಕ್ಲೋಸಿಂಗ್ ಬರೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ನೋಡಿ ಒಂದು ಆಲ್ಮೋಸ್ಟ್ ಹೈ ಪಾಯಿಂಟಿಗೆ ಬಂದು ಕ್ಲೋಸ್ ಆಗಿತ್ತು ಫಸ್ಟ್ ಅಟೆಂಪ್ಟ್ ಇದು. ಅದಾದಮೇಲೆ ನೋಡಿ ವಾಪಸ್ ಬಂದಿದ್ದಾರೆ, ಓಪನಿಂಗ್ ಅಲ್ಲೇ ಆಗುತ್ತೆ, ಆದರೆ ಫುಲ್ಲು ಕೆಳಗಡೆ ಬಂದು ಕ್ಲೋಸ್ ಆಗಿತ್ತು. ಅದನ್ನು ಮತ್ತೆ ಮಾರನೇ ಆಲ್ಮೋಸ್ಟ್ 48,000 ತನಕ ಬಂದಿದ್ರು. ಇಂಟರ್ಡೇನಲ್ಲಿ ಟ್ರೈ ಮಾಡಿದ್ರು, ಆಗಲಿಲ್ಲ, ಮತ್ತೆ ಕೆಳಗಡೆ ತೊಗೊಂಡು ಬಂದಿದ್ರು. ಸೊ ಎಲ್ಲೂ ಕೂಡ ಸಕ್ಸಸ್ಫುಲಿ 48,200 ಏನೊಂದು ಹೈ ಮಾಡಿತ್ತಲ್ಲ ಅದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಮಾಡೋಕ್ಕೆ ಆಗಿರಲಿಲ್ಲ ಇದುವರೆಗೂ. ಬಟ್ ಟುಡೇ ಫಸ್ಟ್ ಟೈಮು ಅದ್ರ ಮೇಲ್ಗಡೆ ಬಂದಿದೆ. ಅರ್ಥ ಏನು, ಇವಾಗ 48,200 48,000 ಈ ಝೋನ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇವತ್ತು ನೋಡಿ ಇಲ್ಲಿಂದ ನೀವು ಟ್ರೆಂಡ್ ಲೈನ್ ಹೇಳ್ಕೊಳೋರು ಯಾರಾದ್ರೂ, ಇಲ್ಲಿಂದ ನೀವು ಒಂದು ಈ ರೀತಿ ಟ್ರೆಂಡ್ ಲೈನ್ ಹೇಳ್ಕೊಂಡಿದ್ರೆ, ಇಲ್ಲಿ ನೋಡಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ತೊಗೊತಾ ಇತ್ತು. ಇವತ್ತು ವಾಪಸ್ ಹೋಗಿ ವಾಪಸ್ ಅದನ್ನೇ ಸಪೋರ್ಟ್ ಆಗಿ ತಗೊಂಡು ಮೇಲ್ಗಡೆ ಹೋಗಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಟ್ರೆಂಡ್ ಲೈನ್ ವೆರಿ ಇಂಪಾರ್ಟೆಂಟ್. 47,900 47,800 ನಾಳೆ ಇನ್ ಕೇಸ್ ಮಾರ್ಕೆಟ್ ಬಂದ್ರೂ ಇಲ್ಲಿ ಸಪೋರ್ಟ್ ತಗೊಳೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಮೇಲ್ಗಡೆ ಎಲ್ಲ ಹೋಗುತ್ತೆ ಅಂದರೆ ಗೊತ್ತಿಲ್ಲ, ಯಾಕೆಂದರೆ ಅನ್ಚಾರ್ಟೆಡ್ ಟೆರಿಟರಿ. ನಿಫ್ಟಿನೂ ಅನ್ಚಾರ್ಟೆಡ್ ಟೆರಿಟರಿ, ಬ್ಯಾಂಕ್ ನಿಫ್ಟಿನೂ ಅನ್ಚಾರ್ಟೆಡ್ ಟೆರಿಟರಿ. ಎವ್ರಿ 100 ಪಾಯಿಂಟ್ಸ್ ಇಸ್ ದ ಸೇಫ್ ಬಸ್ ಸ್ಟಾಪ್ ಅಂತ ನೀವು ಅನ್ಕೊಂತ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಇದರಲ್ಲಿ ನೋಡ್ತಾ ಬರೋದಾದರೆ
ಆಪ್ಷನ್ ಚೇಂಜ್ ನೋಡೋದಾದರೆ ನೋಡಿ 48,000ಕ್ಕೆ ಹೆಂಗೆ ಗೇಮ್ ಚೇಂಜ್ ಆಗಿಬಿಟ್ಟಿದೆ, ಇವಾಗ ಡಬಲ್ ಆಗಿಬಿಟ್ಟಿದ್ದಾರೆ, ಆಲ್ಮೋಸ್ಟ್ ಡಬಲ್. ಸೊ 48,000 ಬಿಟ್ಕೊಡಲ್ಲ ಅಂತ ಹೇಳೋರು ಕೂತಿರೋರು ಲಾಸ್ಟ್ ಟೈಮಲ್ಲಿ ಆಗಿರೋಂಥ ಮೂಮೆಂಟ್ ಇದು, ಅಗ್ರೆಸಿವ್ ಆಗಿ ಆಗೋಗಿದ್ದಾರೆ. ಮೇಲ್ಗಡೆ ನೀವು ನೋಡೋದಾದರೆ 48,500 ತುಂಬ ಹೆವಿ ಆಗಿರುವಂಥ ರೆಸಿಸ್ಟೆನ್ಸ್ ಅಂದರೆ 48,500 ಇದೆ. ಸೊ ನಾಳೆ ಏನು ಮಾಡ್ಬೋದು, ಲಾಂಗ್ ಸ್ಟ್ರ್ಯಾಂಗಲ್ ಇಸ್ ದ ಬೆಸ್ಟ್ ಥಿಂಗ್ ಅಂತ ಒಬ್ರು ಹೇಳಿದ್ದಾರೆ. ಸ್ಟ್ರಾಡಲ್ ಮಾಡ್ಬೋದು, ಸ್ಟ್ರ್ಯಾಂಗಲ್ ಮಾಡ್ಬೋದು, ನಿಮ್ಗೆ ನೋಡಿ ಏನು ಅನುಕೂಲ ಅಂತ, ಯಾಕಂದರೆ ವಿಕ್ಸು 15ಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಈಗ. ಸೊ ಎಷ್ಟು ದೂರ ರೇಂಜ್ ಇಟ್ಕೊಂತೀರೋ ಅಷ್ಟು ಒಳ್ಳೆಯದು. ಸೊ ಮೇಲ್ಗಡೆ 48,500, ಕೆಳಗಡೆ ಬೇಕಾದ್ರೆ ನೀವು 48,000 ಇಟ್ಕೊಂಡು ಇದೇ ಝೋನಲ್ಲಿ ಓಪನ್ ಆದರೆ ಒಂದು ಅದು ಕಮ್ಮಿನೇ ಆಯಿತು. ಬಟ್ ಇವತ್ತು ಆಲ್ರೆಡಿ ಮೂವ್ಮೆಂಟ್ ಆಗಿರೋದ್ರಿಂದ ಇವತ್ತೇನು ಕಮ್ಮಿ ಮೂವ್ಮೆಂಟ್ ಆಗಿಲ್ಲ. ಇವತ್ತು ನೀವು ನೋಡೋದಾದರೆ 47,800 ಝೋನಲ್ಲಿ ಇದ್ದವರು ನಾವು 44,200 ಅಂದರೆ ಒಂದು 500 ಪಾಯಿಂಟ್ಗಳು ಮೂವ್ಮೆಂಟ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿಗೆ 500 ಪಾಯಿಂಟ್ ಮೂವ್ಮೆಂಟ್ ಅಲ್ಲ, ಯಾವ ಲೆಕ್ಕನೂ ಅಲ್ಲ. ಹಾಗಾಗಿ ನೋಡಿ ಆದಷ್ಟು ದೂರದ ಝೋನ್ ಎಲ್ಲಿ ಓಪನ್ ಆಗುತ್ತೆ ಆ ಟೈಮಲ್ಲಿ ಒಂದು ಫಸ್ಟ್ 15 ಮಿನಿಟ್ಸ್ ಬಿಟ್ಬಿಡಿ ಮಾರ್ಕೆಟಿಗೆ. ಅವಾಗ ಪೊಸಿಷನ್ಗಳೆಲ್ಲ ಸ್ವಲ್ಪ ಶಿಫ್ಟಿಂಗ್ ಆಗುತ್ತೆ. ಅಕಸ್ಮಾತ್ ನಾನೇನು ಹೇಳ್ತಾ ಇರೋದು, ರಾತ್ರಿ US ಮೇಲೇನೋ ಅಥವಾ ಬೇರೆ ಏನೋ ನ್ಯೂಸ್ ಬಂತು ಅಂತ ಹೇಳ್ಬಿಟ್ಟು ಗ್ಯಾಪ್ ಅಪ್ಪೋ ಗ್ಯಾಪ್ ಡೌನೋ ಏನೋ ಆಯಿತು ಅಂತಂದರೆ ಇಲ್ಲಿ ಪೊಸಿಷನ್ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ನೀವು ನಾಳೆ ಇಂಟ್ರಾಡೇನಲ್ಲಿ ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಟ್ರೇಡ್ ಮಾಡ್ಬೋದು. ಆಪ್ಷನ್ ಬೈಯಿಂಗ್ ಟ್ರೇಡು ವೆರಿ ಪೇಷೆಂಟ್ಲಿ ವೆಯ್ಟ್ ಮಾಡಬೇಕು. ಇವತ್ತು ಆಲ್ರೆಡಿ ಆ ಮೂಮೆಂಟ್ ಬಂದಿರೋದ್ರಿಂದ ನಾಳೆ ಆ ಥರ ಸಿಗೋ ಸಾಧ್ಯತೆ ಕಮ್ಮಿ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಗಿಬಿಡ್ತು ಅಂತ ತಿಳ್ಕೊಳ್ಳಿ, ಇಲ್ಲಿಂದ ಇವತ್ತು ಯಾರು ಪೊಸಿಷನ್ ಕ್ಯಾರಿ ಮಾಡಿದ್ರೆ ಎಲ್ಲ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂತಾರೆ, ತಣ್ಣಗೆ ಕೂತ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಫುಲ್ ಕನ್ಫ್ಯೂಷನ್ನು. ಈಗ 48,000 ಪೊಸಿಷನ್ ಇಲ್ಲಿ ಪುಟ್ ರೇಟಿಂಗ್ ಮಾಡಿದವ್ರಿಗೂ ಕನ್ಫ್ಯೂಷನ್ನು, 48,200 ಕಾಲ್ ರೇಟಿಂಗ್ ಮಾಡಿದವ್ರಿಗೂ ಕನ್ಫ್ಯೂಷನ್. ಇಲ್ಲಿದ್ದಾಗ ಇವೆರಡರ ಮಧ್ಯದಲ್ಲೇ ಉಳಿಸ್ಬಿಟ್ಟು ಆ ಥರ ತುಂಬ ತಣ್ಣಗೆ ಎಕ್ಸ್ಪೈರಿ ಮುಗಿಸೋ ಸಾಧ್ಯತೆಯೂ ಇದೆ. ಆ ಪಾಸಿಬಿಲಿಟಿನೂ ಅಲ್ಲಗಳಿಯಂಗಿಲ್ಲ. ಸೊ ಇವೆರಡರ ಮಧ್ಯದಲ್ಲಿ ಓಪನ್ ಆದರೆ ಸ್ವಲ್ಪ ಕಿರಿಕ್ ಆಗುತ್ತೆ. ಅಂದರೆ ಗ್ಯಾಪ್ ಡೌನ್ ಆಗಿ 48,100 ಓಪನ್ ಆದರೆ ತುಂಬ ಒಂದು ಕನ್ಫ್ಯೂಸಿಂಗ್ ಟ್ರೇಡ್ ಆಗಿರುತ್ತೆ. ಸೊ ಬೆಸ್ಟ್ ಸಿನಾರಿಯೋ ಅಂದರೆ ನನ್ನ ಪ್ರಕಾರ 48,200 280 ಈ ಝೋನಲ್ಲಿ ಏನಾದ್ರು ಓಪನ್ ಆಗಿ ನಿಮಗೆ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ ನೀವು ಎವ್ರಿ 100 ಪಾಯಿಂಟ್ಸ್ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. 48,500 ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಇದೆ. ಈ ಟ್ರೆಂಡ್ ಲೈನ್ ಯಾವತ್ತೂ ಮರೆಯೋಕೆ ಹೋಗ್ಬಿಡಿ. ನಿಫ್ಟಿನಲ್ಲೂ ಇದೆ, ಬ್ಯಾಂಕ್ ನಿಫ್ಟಿನಲ್ಲೂ ಇದೆ. ಈ ಟ್ರೆಂಡ್ ಲೈನ್ ಬಿಟ್ಟು ಕೆಳಗಡೆ ಬರೋ ತನಕ ದಯವಿಟ್ಟು ಯಾರು ಪಿನ ತೊಗೊಳಕ್ಕೆ ಹೋಗಬೇಡಿ. ಸಿ ತೊಗೊಂಡ್ರೆ ಸಣ್ಣ ಪ್ರಮಾಣದಲ್ಲಿ ಟ್ರಯಲ್ ಮಾಡ್ಕೊತ ಮೇಲ್ಗಡೆ ಟ್ರೇಡ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಅದೇ ರೀತಿ ನಿಫ್ಟಿ ನೋಡ್ಬೋಣ. ನಿಫ್ಟಿ ನೋಡೋದಾದ್ರೂ ನೋಡಿ, ಇಲ್ಲಿ 21,500 ಆಲ್ಮೋಸ್ಟ್ ಡಬಲ್, 1.66 ಕೋಟಿಯಲ್ಲಿ 78 ಲಕ್ಷ ಇಲ್ಲಿ. ಸೊ 21,500 ಬಿಟ್ಕೊಡಲ್ಲ ಅಂತ ಕೂತಿರೋರು ಇಷ್ಟೊಂದು ಅಗ್ರೆಸಿವ್ ಆಗಿದ್ದಾರೆ. ನಿನ್ನೆ ಇಷ್ಟು ಅಗ್ರೆಸಿವ್ ಇರಲಿಲ್ಲ, ಇವತ್ತು ಇಷ್ಟು ಅಗ್ರೆಸಿವ್ ಇರಲಿಲ್ಲ ಈ ಪಾಯಿಂಟಲ್ಲೆಲ್ಲ ಬಂದಾಗ. ಬಟ್ ಇಲ್ಲಿಂದ ಯಾವಾಗ 3 ಗಂಟೆ ಪೊಸಿಷನ್ ಬಂತಲ್ಲ ಆವಾಗ ತುಂಬ ಜೋರಾಗಿ ಇಲ್ಲಿ ಒಂದು ಪುಟ್ ರೇಟಿಂಗ್ ಮಾಡಿರೋದು ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ 21,600 ಕೂಡ ಇವಾಗ ಬಿಟ್ಕೊಡಲ್ಲ ಅಂತ ಹೇಳೋರು ಕಾಣಿಸ್ತಾ ಇದ್ದಾರೆ. ಸೊ ನಿಫ್ಟಿನಲ್ಲಿ 21,500 ಸೇಫ್. ನಾಳೆ ಯಾರಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಅಂದರೆ 21,500 ಮೇಲ್ಗಡೆ 21,800 ಇಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಇರ್ಬೋದು. ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ 21,700 ಕಾಣಿಸ್ತಾ ಇದೆ ರೆಸಿಸ್ಟೆನ್ಸು, ಕೆಳಗಡೆ 21,600 ಕಾಣಿಸ್ತಾ ಇದೆ. ಸೇಫ್ ಅಂದರೆ ಈಗಾಗಲೇ ಹೇಳ್ದಂಗೆ 21,500 ತುಂಬ ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಆಗಿದೆ. ಇದೆಲ್ಲ ಬ್ರೇಕ್ ಆಗಕ್ಕೆ ಯಾವಾಗ ಸಾಧ್ಯ? 21,600ಕ್ಕಿಂತನೂ ಕೆಳಗಡೆ ಏನಾದ್ರು ಮಾರ್ಕೆಟ್ ಓಪನಿಂಗ್ ಆಯಿತು ಅಂತಂದರೆ ಇಲ್ಲಿ ಪೊಸಿಷನ್ ಇಟ್ಕೊಂಡಿರೋರು ಯೋಚನೆ ಮಾಡ್ತಾ ಹೋಗ್ಬೋದು. ಇಲ್ಲಿ ಸ್ವಲ್ಪ ಕಾಲ್ ರೇಟಿಂಗ್ ಜಾಸ್ತಿ ಆಗ್ತಾ ಹೋಗ್ಬೋದು. ಅವಾಗ ಎಲ್ಲಿ ತನಕ 21,600 ಮೇಲ್ಗಡೆನೇ ಓಪನ್ ಆಗುತ್ತೋ ನಾಳೆ ಮಾರ್ಕೆಟು, ಆಗ ನಾಳೆಗೆ ಸಿ ಕಡೆಗೆ ಫೇವರಬಲ್ ಆಗಿರುತ್ತೆ. ಎಗೇನ್ ನೋಡಿ, ಈ ರೀತಿ ನಾವು ಚೇಂಜ್ ಆಗ್ತಾನೆ ಇರಬೇಕು. ದಿನಕ್ಕೂ ಮಾರ್ಕೆಟ್ ಹೆಂಗೆ ಹೇಳುತ್ತೋ ಹಂಗೆ ಹೋದರೆ ನೀವು ಆರಾಮಾಗಿರ್ತೀರಾ. ಇಲ್ಲ ನಂದೇ ಒಂದು ವ್ಯೂ ಇಟ್ಕೊಂಡು ಬರ್ತೀನಿ ಅಂತಂದರೆ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾರ್ಕೆಟು ಅದೇನು ಮಾಡಬೇಕು ಅದು ಮಾಡಿಬಿಟ್ಟು ಹೋಗುತ್ತೆ. ಸೊ ಕ್ಲೀನಾಗಿ ಇಲ್ಲಿ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಈ ಟ್ರೆಂಡ್ ಲೈನ್ ಬ್ರೇಕ್ ಆಗೋ ತನಕ ಪಿನ ಯೋಚನೆ ಮಾಡ್ಕೋಬಿಡಿ. ಸೇಮ್ ಬ್ಯಾಂಕ್ ನಿಫ್ಟಿಗೂ ಕೂಡ ಅದನ್ನೇ ಹೇಳಿದ್ದೀನಿ. ಬೇರೆ ಯಾವ ಇಂಡೆಕ್ಸನ್ನು ಮಾತಾಡೋದು ಬೇಡ ಅಂತ ಕಾಣುತ್ತೆ, ಯಾಕಂದರೆ ನಾಳೆ ಹೆಂಗಿದ್ರು ಏನು ಮಾತಾಡಿದ್ರು ವೇಸ್ಟು. ಸೊ ನಿಫ್ಟಿ 100 ನೋಡ್ತಾ ಬರೋದಾದರೆ ಇವತ್ತು LIC ನಲ್ಲಿ 5% ಮೂವ್ಮೆಂಟ್ ಬಂದುಬಿಟ್ಟಿದೆ. LIC ನಾವು ಮಾತಾಡಿದ್ವಿ ನೆನಪಿದೆಯಾ, 845 ತನಕ ಬರ್ಬೋದು. ಅಲ್ಲಿ ಬಂದಮೇಲೆ ಒಂದು ರೆಸಿಸ್ಟೆನ್ಸ್ ಇದೆ, ಆಮೇಲೆ ನೋಡೋಣ ಅಂತ. ಆ ರೀತಿ ಆಗಿದೆ. ಸೊ AWL ಅಂತ ಯಾವ ಸ್ಟಾಕ್ ಅಂತಲೇ ಗೊತ್ತಿಲ್ಲ ನನಗಿದು. ಇದು ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ 100 ನೋಡೋದಾದರೆ. ಸೊ ಇದಿಷ್ಟು ಇಂಡೆಕ್ಸಿಂದ ಆಯಿತು. ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳು ಮಾತಾಡ್ಬಿಡ್ತೀನಿ. ಇವತ್ತು ಮಾತಾಡ್ತಾ ಇರೋಂಥ ಮೊದಲನೇ ಸ್ಟಾಕು ಅಲ್ಟ್ರಾಟೆಕ್ ಸಿಮೆಂಟೇ. ಅಲ್ಟ್ರಾಟೆಕ್ ಸಿಮೆಂಟ್ ನೋಡಿ, ಓವರ್ ದ ಇಯರ್ಸ್ ನಾವು ಬರೋದಾದರೆ ಇದೊಂದು ಸಿಕ್ಲಿಕಲ್ ಸೆಕ್ಟರ್ ಆಗಿರುತ್ತೆ. ಹಾಗಾಗಿ ನಾನಂತೂ ಯಾವುದೋ ಸಿಮೆಂಟ್ ಸೆಕ್ಟರ್ ಸ್ಟಾಕ್ ನನ್ನ ಪೋರ್ಟ್ಫೋಲಿಯೋನಲ್ಲಿ ಇಲ್ಲ. ಬಟ್ ನೀವು ನೋಡ್ತಾ ಬರೋದಾದರೆ ಕ್ಲೀನಾಗಿ ಮೇಲ್ಗಡೆ ಹೋಗ್ತಾನೆ ಇದೆ, ಒಂದು ಕಾಂಪೌಂಡಿಂಗ್ನ ಮಾಡ್ಕೊಡ್ತಾನೆ ಇದೆ. ಬಟ್ 2017ರಿಂದ 2021 ಟೈಮಲ್ಲಿ ಒಂದು ದೊಡ್ಡ ಪಾಸ್ ಮಾಡಿತ್ತು. ಅದಕ್ಕೆ ವಾಪಸ್ ಹೋಗಿ ವಾಪಸ್ ಆ ಬಸ್ ಸ್ಟ್ಯಾಂಡ್ ಝೋನ್ನ ಬಂದು ರೀಟೆಸ್ಟ್ ಮಾಡಿ ಅಲ್ಲಿಂದ ಇವಾಗ ಆಲ್ ಟೈಮ್ ಹೈಗೆ ಬಂದಿದೆ ಅಲ್ಟ್ರಾಟೆಕ್ ಸಿಮೆಂಟ್. ಇವಾಗ ಅಕ್ಯುಮೇಟ್ ಮಾಡ್ಕೋಬೇಕಂದ್ರೆ ಖಂಡಿತ ಇಲ್ಲ, ಬಟ್ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ರೀತಿ ವಾಲ್ಯೂಮಲ್ಲಿ ಚೇಂಜ್ ಆಗಿದೆ ಇಲ್ಲಿ ಈ ಟೈಮಲ್ಲೆಲ್ಲ. ಈ ಒಂದು ಮಲ್ಟಿಪಲ್ ಬಸ್ ಸ್ಟ್ಯಾಂಡ್ ಆಗಿತ್ತು, ಇಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಬಸ್ ಸ್ಟ್ಯಾಂಡ್ಗಳೆಲ್ಲೂ ಎಲ್ಲ ಕಡೆನೂ ನಿಮಗೆ ಸಿಗುತ್ತೆ. ಬಸ್ ಸ್ಟ್ಯಾಂಡ್ ಆಯಿತು, ಬಸ್ ಸ್ಟ್ಯಾಂಡಿಂದ ಬ್ರೇಕ್ಔಟ್ ಆಗಬೇಕಾದ್ರೆ ಒಳ್ಳೆ ವಾಲ್ಯೂಮ್ ಆಗಿತ್ತು, ಅಲ್ಲಿಂದ ಆಗಿದ್ದೆಲ್ಲ ಮತ್ತೆ ಇವಾಗ ವಾಪಸ್ಸು ರೀಟೆಸ್ಟಿಂಗು ಆಲ್ ಟೈಮ್ ಹೈಗಳೇ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಬಟ್ ಇವಾಗಂತೂ ಖಂಡಿತ ಆಲ್ ಟೈಮ್ ಹೈಲಿದೆ. ಇವಾಗ ಹಿಂಗೆ ತಗೋತಾರೆ, ಇವಾಗ ತೊಗೊಳಕ್ಕಾಗಲ್ಲ. ಅದೇ ರೀತಿಯಾಗಿ ಇಂಡಿಯಾ ಸಿಮೆಂಟ್ಸ್ ಅನ್ನೋ ಒಂದು ಕಂಪನಿ ಇನ್ನೂ ಸ್ವಲ್ಪ ಮೂವ್ಮೆಂಟ್ ಇದೆ ಅಂತ ನನಗೆ ಅನಿಸ್ತಾ ಇದೆ ಇದರಲ್ಲಿ. ಯಾಕೆ ಅಂತ ನೋಡೋದಾದರೆ ವಾಲ್ಯೂಮ್ ಕೂಡ ಇನ್ನೂ ಕನ್ಸಿಡರಬಲ್ ಆಗಿ ದೊಡ್ಡದಾಗೆ ಆಗ್ತಾ ಇದೆ. ಇಲ್ಲಿಂದ ಒಂದು ಮಲ್ಟಿಪಲ್ ಟೈಮ್ ಸಪೋರ್ಟ್ ತೊಗೊಂಡು ಹೋಗ್ತಾನೆ ಇದೆ ನೋಡಿ. ಇಲ್ಲಿ ಬಂದಾಗೆಲ್ಲ ಇಲ್ಲಿ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ ಸ್ಟಾಕು. ಈಗ 280 ಅನ್ನೋ ಲೆವೆಲ್ ಹತ್ರ ಬಂದು ಕೂತಿದೆ. ಸೊ 280 ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇದು ಮತ್ತೆ 350 360 ಲೆವೆಲ್ನ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾರಾದರೂ ಸಿಮೆಂಟ್ ಸೆಕ್ಟರಲ್ಲಿ ಆ್ಯಡ್ ಮಾಡ್ಕೋಬೇಕು ನೋಡ್ತಾ ಇದ್ದಾರೆ ಅಂದರೆ ಇಂಡಿಯಾ ಸಿಮೆಂಟ್ಸ್ನ ನೋಡ್ಬೋದು. ಫಂಡಮೆಂಟಲಿ ನಾನು ಚೆಕ್ ಮಾಡಿಲ್ಲ, ಬಟ್ ಇವತ್ತು ಸಿಮೆಂಟ್ ಸ್ಟಾಕ್ ಅಂತಂದಾಗ ಒಂದಿಷ್ಟು ನೋಡ್ತಾ ಇದ್ದೆ, ಅವಾಗ ಇದು ಕಣ್ಣಿಗೆ ಬಿತ್ತು. ಇದು ಒಳ್ಳೆ ಇನ್ನೂ ಟೆಕ್ನಿಕಲಿ ನೋಡೋದಾದರೆ ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರೋ ಥರ ಸ್ಟಾಕ್ ಅಂತ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಬಜಾಜ್
ಬಜಾಜ್ ಫೈನಾನ್ಸ್ ನೋಡಿ, ಬಜಾಜ್ ಫೈನಾನ್ಸಲ್ಲಿ ಇವತ್ತು ಒಂದು ಬುಲ್ಲಿಶ್ ಹರಾಮಿ ಆಗ್ಬೋದಾ ಅಂತ ಹೇಳಿದೆ, ಬಟ್ ಬುಲ್ಲಿಶ್ ಹರಾಮಿ ಆಗಿಲ್ಲ. ಬುಲ್ಲಿಶ್ ಹರಾಮಿ ಆಗಿದ್ದರೆ ಇಲ್ಲಿ ಕ್ಲೀನ್ ಆಗಿ ಇದಕ್ಕೆ ಪ್ರೆಗ್ನೆಂಟ್ ಕ್ಯಾಂಡಲ್ ಅಂತ ಇದನ್ನೆಲ್ಲಿ ಮಾತಾಡಿದ್ದೀವಿ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂತ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇ ಲಿಸ್ಟು, ಅಲ್ಲಿ ಹೋದರೆ ನಿಮಗೆ ಕಾಣುತ್ತೆ. ಇಲ್ಲಿ ಒಂದು ಡೌನ್ ಫಾಲ್ ಆಗಿತ್ತು, ಇಲ್ಲಿ ಬುಲ್ಲಿಶ್ ಹರಾಮಿ ಬಂದಿದ್ರೆ ವಾಪಸ್ ರಿವರ್ಸಲ್ ಆಗುತ್ತೆ ಅಂತ ನಾವು ಮಾತಾಡ್ಕೋಬೋದಾಗಿತ್ತು. ಈಗ ಆ ಥರ ಆಗಿದ್ದಿದ್ರೆ ಎರಡು ಕಾನ್ಫ್ಲಿಕ್ಟ್ ಆಗೋದು. ಏನಾಗೋದು, ಒಂದು ನಾವು H&S ಪ್ಯಾಟರ್ನ್ ಆಗ್ತಾ ಇದೆ ಅಂತ ಮಾತಾಡ್ಕೊತಾ ಇದ್ವಿ, ಇಲ್ಲಿ ನೆನಪಿದೆಯಾ, ಇಲ್ಲಿ ಈ ರೀತಿ ಒಂದು H&S ಪ್ಯಾಟರ್ನ್ ಆಗ್ತಾ ಇದೆ ಅಂತ. ಆ H&S ಪ್ಯಾಟರ್ನ್ ಇನ್ನೂ ಇಲ್ಲಿ ನೆಕ್ನಲ್ಲಿ ಬಂದು 7,000 ಟೆಸ್ಟ್ ಮಾಡಿದ್ಮೇಲೆ ಗೊತ್ತು ಇದು ಕೆಳಗಡೆ ಬರುತ್ತೋ ಮೇಲ್ಗಡೆ ಹೋಗುತ್ತೋ ಅಂತ. ಬಟ್ ಆ ರೀತಿ ಬರ್ದಲ್ಲ ಏನಾದರೂ ಇಲ್ಲೇ ಬುಲ್ಲಿಶ್ ಹರಾಮಿ ಬಂದು ಮೇಲ್ಗಡೆ ಯೂಟರ್ನ್ ನೋಡ್ತಿದ್ದಿದ್ರೆ ಓಕೆ ಇದು H&S ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅನಲೈಸ್ ಮಾಡ್ಬೋದಾಗಿತ್ತು. ಬಟ್ ಆ ಎರಡಕ್ಕೂ ಪಾಸಿಬಿಲಿಟಿ ಕೊಟ್ಟಿಲ್ಲ. ಇವತ್ತು ಬುಲ್ಲಿಶ್ ಹರಾಮಿ ಅಲ್ಲ ಬಂದಿರೋಂಥದ್ದು. ಇವತ್ತು ಇಂಟ್ರಾಡೇನಲ್ಲಿ ಅದೇ ಓಪನಿಂಗಲ್ಲಿ ಒಳ್ಳೆ ಫಸ್ಟ್ 15 ಮಿನಿಟ್ಸಲ್ಲಿ 30 ಮಿನಿಟ್ಸಲ್ಲಿ ನೀವು ಟ್ರೇಡ್ ಮಾಡೋದಕ್ಕಿದ್ರೆ ಒಳ್ಳೆ ಮೂಮೆಂಟ್ ಇತ್ತು. ಯಾವುದರಲ್ಲಿ, ಬಜಾಜ್ ಫೈನಾನ್ಸಲ್ಲಿ ನೋಡಿ. ಇಲ್ಲಿ ಒಂದು ಮರಬಾಜು ಕ್ಯಾಂಡಲ್ ಇದೆ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಕಾಣಿಸ್ತಾ ಇದೆ. ಸೊ ಏನೇ ಮೇಲೆ ಹೋದ್ರೂ ನಮ್ಮ ಇಷ್ಟ ಇರಬೇಕು ಇವತ್ತು. ಆ ಥರ ನೀವು ಒಂದು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡೋದಕ್ಕಿದ್ರೆ ಫಸ್ಟ್ 15-20 ಮಿನಿಟ್ಸಲ್ಲಿ ಯಾವಾಗ ನೋಡಿ ಇಲ್ಲಿ ಒಂದು ನೆನೆ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡೋಗಿತ್ತು, ಇದ್ರ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಇವಾಗ ಏನು ಪಿಕ್ಚರ್ ಪರ್ಫೆಕ್ಟ್, ಇದೊಂದು ಇಂಟರ್ನಲ್ ಕ್ಯಾಂಡಲ್. ಸೊ ಈ ಮರಬಾಜು ಕ್ಯಾಂಡಲ್ನ ಅಥವಾ ಈ ಬಸ್ ಸ್ಟ್ಯಾಂಡ್ ಝೋನ್ನ ಬಂದು ಟೆಸ್ಟ್ ಮಾಡ್ತಾ ಇದೆ ಅಂತ ನೀವು ಟ್ರೇಡ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇರಲಿಲ್ಲ ಬಜಾಜ್ ಫೈನಾನ್ಸಲ್ಲಿ. ಸೊ ಇವತ್ತು ಕಮ್ಮಿ ಸ್ಟಾಕ್ಗಳನ್ನೇ ಮಾತಾಡಿದ್ದೀನಿ. ಇನ್ಫೋಸಿಸ್ ನೆನ್ನೆ ಮಾತಾಡಿದ್ವಿ, ನೆನಪಿದೆಯಾ, ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಇವತ್ತು ಆಗ್ಬೋದು, ನೆನ್ನೆ ಆಗ್ಬೋದು ಅಂತ ಅನ್ಕೊಂಡಿದ್ದೆ, ಆಗಿಲ್ಲ. ಇವತ್ತು ಸಿಗ್ಬೋದು ನಿಮಗೆ ಬ್ರೇಕ್ಔಟು ಅಂತಂದಿದೆ. ಇವತ್ತು ಆ ಬ್ರೇಕ್ಔಟ್ ಸಿಕ್ತು. ಓಪನಿಂಗಲ್ಲೇ ನೋಡಿ ಒಂದು ಸೂಪರ್ ಆಗಿರೋ ಕ್ಯಾಂಡಲ್ ಮಾಡ್ತು, ಅದಾದ ಮೇಲ್ಗಡೆ ಬಂತು, ಈ ಝೋನಿಗೆ ಬಂತು, ಅಲ್ಲಿಂದ ಹಾಲ್ಟ್ ಬಂತು, ಮತ್ತೆ ಇವಾಗ ಮೇಲ್ಗಡೆ ಹೋಗಿದೆ. ಸೊ ಪಿಕ್ಚರ್ ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಸೊ ಈಗಲೂ ಕೂಡ ಮಾರ್ಕೆಟ್ನಲ್ಲಿ ಬುಲ್ಲಿಶ್ ಸೆಂಟಿಮೆಂಟ್ ಇರೋದು ಕಾಣಿಸ್ತಾ ಇದೆ. ಕಾರಣ ಯಾಕೆಂದರೆ ಇವತ್ತು ಫಸ್ಟ್ ಟೈಮು ಆಲ್ ಟೈಮ್ ಹೈಯಲ್ಲಿ ಬಂದು ಕ್ಲೋಸ್ ಆಗಿರೋದು. ಆದರೆ ಎಲ್ಲ ಚೆನ್ನಾಗಿದೆ ಅಂತ ಕಾಣಿಸ್ತಿರ್ಬೇಕಾದ್ರೇ ಚಂದಮಾಮ ಕತೆ ಹೇಳಕ್ಕೆ ಬರ್ತಾರೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಹಂಗಂತ ಟ್ರೇಡ್ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾಳೆ ಪೊಸಿಷನ್ನ ದಯವಿಟ್ಟು ಕಮ್ಮಿ ಇಟ್ಕೊಳ್ಳಿ. ಯಾಕೆಂದರೆ ಮಂತ್ಲಿ ಎಕ್ಸ್ಪೈರಿ, ವರ್ಷದ ಎಕ್ಸ್ಪೈರಿ ರೀ, ನಾಳೆ ಒಂದು ವರ್ಷನೇ ಮುಗಿದೋಗ್ಬಿಡುತ್ತೆ. ಸೊ ಈ ಟ್ರೆಂಡ್ ಲೈನ್ನ ಬಿಟ್ಟು ಕೆಳಗಡೆ ಬಂದರೆ ಮಾತ್ರ ನೀವು ಯೋಚನೆ ಮಾಡಿ. ಅಂದರೆ ಸರಿಸುಮಾರು 21,600ಕ್ಕಿಂತ ಕೆಳಗಡೆ ಬಂದರೆ ಮಾತ್ರ ನಿಫ್ಟಿನಲ್ಲಿ ಈ ಮಾರಬಾಜು ಕ್ಯಾಂಡಲ್ ಇತ್ತಲ್ಲ, ಇವತ್ತೇನು 3 ಗಂಟೆ ಕ್ಯಾಂಡಲ್ ಬಂದಿದೆಯಲ್ಲ, ಆ 3 ಗಂಟೆ ಕ್ಯಾಂಡಲ್ಗಿಂತ ಲೋಗಿಂತ ಕೆಳಗಡೆ ಬಂತು ಅಂದರೆ ಮಾತ್ರ ನೀವು 21,500ಅಲ್ಲಿ OI ಪ್ರೊಫೈಲೇ ನಾಳೆ ದೇವರು. OI ಪ್ರೊಫೈಲ್ ನೋಡ್ಕೊಳ್ಳೋದು ಅದು ಹೆಂಗಿದೆಯಾ ಹಂಗೆ ಟ್ರೇಡ್ ಮಾಡ್ತಾ ಹೋಗೋದು, ಆ ರೀತಿ ನೀವು ಇರ್ತಾ ಹೋಗ್ಬೋದು. ಬಟ್ OI ಪ್ರೊಫೈಲ್ನಲ್ಲೂ ತುಂಬ ಒಂದು ಮ್ಯಾನಿಪುಲೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಂತ್ಲಿ ಪೊಸಿಷನ್ಗಳಲ್ಲಿ ತುಂಬ ಚೇಂಜ್ ಆಫ್ ಹ್ಯಾಂಡ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಎರಡು ಕಾಲ್ ಮೇಲೆ ಪೊಸಿಷನ್ನ ಇಟ್ಕೊಳಕ್ಕೆ ಹೋಗ್ಬಿಡಿ. ನಾಳೆ ಸಿಕ್ಕಾಬಟ್ಟೆ ಸೆಟಲ್ಮೆಂಟ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಹಾಗಾಗಿ ಕೆಲವರು ಕೇಳ್ತಿರ್ತಾರಲ್ಲ ಸರ್ ಪ್ರೈಸ್ ಮೂಮೆಂಟ್ ಆಗ್ತಾ ಇದೆ ಬಟ್ ಆಪ್ಷನಲ್ಲಿ ಏನು ಮೂಮೆಂಟ್ ಆಗೋದಿಲ್ಲ. ಅದೆಲ್ಲ ಯಾವತ್ತಾಗುತ್ತೆ ಅಂದರೆ ಮಂತ್ಲಿ ಎಕ್ಸ್ಪೈರಿ ದಿನ ಪಕ್ಕ ಆಗುತ್ತೆ ಆ ರೀತಿ. ಹಾಗಾಗಿ ನಾಳೆ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಆರಾಮಾಗಿ ಬೇಕಾದರೆ ಅದರ ಸ್ಟಾಕನ್ನು ಸ್ಪೆಸಿಫಿಕಲ್ಲಿ ಇಂಟ್ರಾಡೇ ಮಾಡಿ ಇಂಡೆಕ್ಸಲ್ಲಿ ಟ್ರೇಡ್ ಮಾಡೋದಾದರೆ 1 ಲಾಟು 2 ಲಾಟಲ್ಲಿ ದಯವಿಟ್ಟು ಜಾಸ್ತಿ ಲಾಟ್ ತೊಗೊಂಡು ಟ್ರೇಡ್ ಮಾಡಿಕೊಂಡು ದುಡ್ಡು ಕಳ್ಕೊಳಕ್ಕೆ ಹೋಗಬೇಡಿ. ನಾಳೆ ಒಂದಿನ ಪಾಸ್ ಆದರೆ ಮತ್ತೆ ಹೊಸ ಎಕ್ಸ್ಪೈರಿ ಹೊಸ ಟ್ರೇಡ್ ಸಿಗ್ತಾನೆ ಇರುತ್ತೆ. ಆರಾಮಾಗಿ ಟ್ರೇಡ್ ಮಾಡ್ತಾ ಹೋಗೋದು. ಒಂದೇ ದಿನದಲ್ಲಿ ಏನೋ ಮಾಡ್ತೀನಿ ಅಂತ ಹೋಗಿ ಕ್ಯಾಪಿಟಲ್ ಮಾತ್ರ ಎರೋಷನ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.